ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಸುಲಭವಾದ ರುಚಿಯಾದ ಕೇವಲ 5 ನಿಮಿಷದಲ್ಲಿ ದಿಢೀರ್ನೆ ಮಾಡುವಂಥ ಒಂದು ಗೊಜ್ಜನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಕಡಲೆಬೇಳೆ ಗೊಜ್ಜು. ಇಲ್ಲಿ ನಾನು ಮಾಡಿರುವಂಥ ಕಡಲೆಬೇಳೆ ಗೊಜ್ಜು ಇಡ್ಲಿ, ದೋಸೆ, ಚಪಾತಿ, ಅನ್ನ ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ. ಬೆಳಗ್ಗೆನೇ ನೀವು ಈ ರೀತಿಯ ಗೊಜ್ಜು ಚಟ್ನಿಯನ್ನು ಮಾಡಿಬಿಟ್ರೆ ಸಡನ್ನಾಗಿ ಮಧ್ಯಾಹ್ನದಲ್ಲಿ ಯಾರು ಮಾಡ್ತಾರೆ ಅಂತ ಅನಿಸಿದರೆ ಈ ಗೊಜ್ಜನ್ನು ಊಟದ ಜೊತೆ ಅನ್ನದ ಜೊತೆ ಕಲಸ್ಕೊಂಡು ಊಟ ಮಾಡ್ಕೋ ಕೂಡ ಚೆನ್ನಾಗಿ ಟೇಸ್ಟಾಗಿ ಇರುತ್ತೆ. ಮನೆಯಲ್ಲೇ ಇರುವಂಥ ಕೆಲವಷ್ಟೇ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಈ ಕಡಲೆಬೇಳೆ ಗೊಜ್ಜನ್ನು ರುಚಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡೋಣ ಅಲ್ವಾ. ಮೊದಲು ನಾನು 1.5 ಸ್ಪೂನ್ ಆಗುವಷ್ಟು ಈ ಸ್ಪೂನಲ್ಲಿ ತೆಂಗಿನ ಎಣ್ಣೆಯನ್ನು ಈ ಬಾಂಡಲಿಗೆ ಹಾಕ್ಕೊಂಡಿದ್ದೆ. ಸ್ವಲ್ಪ ಕಾದ ನಂತರ ಇದೇ ಸ್ಪೂನಲ್ಲಿ 2 ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಹಾಕಿ ಚೆನ್ನಾಗಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಕಾಣಿಸ್ತಾ ಇದೆ. ಇದಕ್ಕೆ ನಾನೇನು ಮಾಡ್ತೀನಿ ಅಂದರೆ 2 ಚಿಕ್ಕ ಸೈಜಿನ ಈರುಳ್ಳಿಯನ್ನು ಈ ಸೈಜಲ್ಲಿ ಕಟ್ ಮಾಡಿದ್ದನ್ನು ಹಾಕಿದ್ದೀನಿ. ಕಡಲೆಬೇಳೆ ಫ್ರೈ ಆದ ನಂತರ ಈಗ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಆಗಲಿ. ಹಸಿಯೆಲ್ಲ ಹೋಗಬೇಕಾಗತ್ತೆ, ಹಸಿ ಇರಲಿಕ್ಕೆ ಇಲ್ಲ. ಚೆನ್ನಾಗಿ ಫ್ರೈ ಆಗ್ತಾಯಿದೆ ಮೀಡಿಯಮ್ ಫ್ಲೇಮಲ್ಲಿ. ಈಗ ಹಸಿಮೆಣಸು, ಒಣಮೆಣಸು ತೆಗೆದುಕೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ ಖಾರ ಜಾಸ್ತಿ ಹಾಕ್ಕೋಬೋದು, ಬೇಡ ಅಂದರೆ ಕಡಿಮೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಮಟ್ಟಿಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇರಲಿ. ಹಸಿಮೆಣಸು ಮತ್ತು ಒಣಮೆಣಸು ಎರಡೂ ಇದ್ದರೆ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿರುತ್ತೆ. ಎಲ್ಲವೂ ಚೆನ್ನಾಗಿ ಫ್ರೈ ಆಗಲಿ. ಈ ಕಡಲೆಬೇಳೆ ಗೊಜ್ಜು ಮಾಡಲಿಕ್ಕೂ ಈಸಿ ಮತ್ತು ರುಚಿಯಂತೂ ಅದ್ಭುತವಾಗಿರುತ್ತೆ. ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ, ಕಾಣಿಸ್ತಾ ಇದೆ ಅಲ್ವಾ. ಮಾಡಲಿಕ್ಕೂ ಕೂಡ ಸ್ವಲ್ಪ ಸಾಮಗ್ರಿಗಳು ಸಾಕಾಗುತ್ತೆ. ಇಂಗನ್ನು ಹಾಕಿದ್ದೀನಿ. ಕಡಲೆಬೇಳೆ, ಈರುಳ್ಳಿ, ಹಸಿಮೆಣಸು, ಒಣಮೆಣಸು, ಇಂಗು ಎಣ್ಣೆ ಜೊತೆಗೆ ಫ್ರೈ ಆಯಿತು. ಸ್ವಲ್ಪ ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಅದು ಹೊತ್ತೋಗಬಾರ್ದು, ಹಾಗೆ ನೋಡ್ಕೋತಾ ನಾವು ಅದನ್ನು ತೊಳಸ್ಬೇಕಾಗತ್ತೆ. ಕಾಣಿಸ್ತಾ ಇದಲ್ವ, ಇದನ್ನು ಇಳಿಸ್ತಾ ಇದ್ದೀನಿ. ಸಾಕು. ಸ್ವಲ್ಪ ಕೊಬ್ಬರಿಯನ್ನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಹಸಿ ತೆಂಗಿನ ತುರಿಯನ್ನು ಕೂಡ ಹಾಕ್ಬೋದು. ನೋಡಿ ಕಾಣಿಸ್ತಾ ಇದೆ. ಹುಣಸೆ ಹಣ್ಣು ಸ್ವಲ್ಪ ಮಟ್ಟಿಗೆ ಇಟ್ಕೊಂಡಿದ್ದೀನಿ, ಚಿಕ್ಕ ಅಡಿಕೆ ಗಾತ್ರದ್ದು. ಈಗ ಏನು ಮಾಡ್ತೀನಿ ಅಂದರೆ ಇದು ಫ್ರೈ ಮಾಡಿದ್ದೆಲ್ಲ ಪೂರ್ತಿಯಾಗಿ ಅದು ಆರಬೇಕು. ಚಿಕ್ಕದಾಗಿ ಕಟ್ ಮಾಡ್ಕೊಬಿಡ್ತೀನಿ ತೆಂಗಿನದನ್ನು. ಎಲ್ಲವನ್ನೀಗ ಸ್ವಲ್ಪ ನೀರನ್ನು ಕೂಡ ಇಟ್ಕೊಂಡಿದ್ದೀನಿ. ಎಲ್ಲವನ್ನು ಮಿಕ್ಸಿ ಗ್ರೈಂಡಿಗೆ ಹಾಕಿ ಫೈನಾಗಿ ಗ್ರೈಂಡ್ ಮಾಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಎಲ್ಲವೂ ಚೆನ್ನಾಗಿ ಗ್ರೈಂಡ್ ಆಯಿತು. ಈಗ ಈ ಪಾತ್ರೆಗೆ ಬಾಂಡಲಿಗೆ ಹಾಕ್ತಾಯಿದ್ದೀನಿ. ಕಾಣಿಸ್ತಾ ಇದೆ ಅಲ್ವಾ. ನೋಡಿ, ಇದೇ ರೀತಿಯ ಚಟ್ನಿ ಬೇಕಾದ್ರೂ ಅನ್ಬೋದು, ಗೊಜ್ಜು ಬೇಕಾದರೂ ಅನ್ಬೋದು. ಇದನ್ನು ಈಗ ಕುದಿಸದೆ ಹಾಗೆ ಡೈರೆಕ್ಟಾಗಿ ನಾವು ಅದನ್ನು ಅನ್ನ ಜೊತೆ ಕಲಿಸ್ಕೊಂಡು ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ. ದೋಸೆಗೂ ಕೂಡ ಚೆನ್ನಾಗಿರುತ್ತೆ. ಇದನ್ನು ನಾನು ಕುದಿಸಿ ಇಡ್ತೀನಿ. ನಾಳೆನೂ ಕೂಡ ನಾವು ಇದನ್ನು ಉಪಯೋಗ ಮಾಡ್ಕೋಬೋದು. ಕಾಣಿಸ್ತಾ ಇದೆ ಅಲ್ವಾ. ಏನು ಮಾಡ್ತೀನಿ ಅಂದರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಿದ್ದೀನಿ. ಸ್ವಲ್ಪ ಬೆಲ್ಲ ಹಾಕಿದರೆ ಸಾಕು. ಯಾಕೆಂದರೆ ಕಡಲೆಬೇಳೆ, ಅದಕ್ಕಾಗಿ ಬೆಲ್ಲವನ್ನು ಹಾಕಿದರೆ ಟೇಸ್ಟ್ ಇನ್ನೂ ಡಬಲ್ ಆಗಿಬಿಡತ್ತೆ. ಆ ಕಾರಣಕ್ಕಾಗಿ ಜಾಸ್ತಿ ಹಾಕಿಲ್ಲ. ಉಪ್ಪು, ಬೆಲ್ಲ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ನ್ಯಾಚುರಲ್ ಕಲರ್. ಹಾಗೆ ಪರಿಮಳ ಬರ್ತಾ ಇದೆ. ಇದನ್ನು ಕುದಿಸ್ತೀನಿ. ಇದನ್ನು ಕುದಿಸ್ದೇ ಕೂಡ ಯೂಸ್ ಮಾಡಬಹುದು ಹೇಳಿದ್ನಲ್ಲ. ಕುದಿಸಿದರೆ ಇದನ್ನು
ನಾವು ನಾಳೆ ಇದನ್ನು ಯೂಸ್ ಮಾಡ್ಕೋಬೋದು, ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಚೆನ್ನಾಗಿ ನೋಡಿ ಕುದೀತಾ ಇದೆ. ಇದಕ್ಕೆ ಫೈನಲಿ ನಾನೇನು ಮಾಡ್ತೀನಿ ಅಂದರೆ ಒಂದು ಒಗ್ಗರಣೆಯನ್ನು ಹಾಕ್ತೀನಿ. ತೆಂಗಿನ ಎಣ್ಣೆ, ಸಾಸಿವೆ, ಕರಿಬೇವು, ಚೂರಿಂಗು ಎಲ್ಲವನ್ನು ಹಾಕಿ ಒಂದು ಒಗ್ಗರಣೆಯನ್ನು ಕೊಟ್ಬಿಟ್ರೆ ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ರೊಟ್ಟಿ ಆರಾಮಾಗಿ ಇದನ್ನು ಯೂಸ್ ಮಾಡ್ಕೋಬೋದು. ನೋಡಿ ಫೈನಲಿ ಒಗ್ಗರಣೆಯನ್ನು ಹಾಕಿದ್ದೀನಿ. ಅದ್ಭುತ ರುಚಿ ಎನಿಸುವ ಸುಲಭವಾಗಿ ಮಾಡುವಂತಹ ಕಡಲೆಬೇಳೆ ಗೊಜ್ಜನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಯಾರು ಬೇಕಾದರೂ ಮಾಡ್ಬೋದು. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ.